ಗೈಸ್, ನಾನು ನಿಮ್ಮ ಶಿವರಾಜ್. ಇವತ್ತು ನಾನು ಹೇಳ್ತಾ ಇದ್ದೇನೆ ಮ್ಯಾಥ್ಸ್ ಟಾಪಿಕ್. ಅದರಲ್ಲಿ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ವಿಡಿಯೋನ ಕೊನೆಯವ್ರು ನೋಡಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. sin 0 0, sin 31/2, sin 45 1/√2, sin 60 √3/2, sin 91. ಇನ್ನೊಂದ್ಸಲ ಹೇಳ್ತೀನಿ, sin 0 0, sin 0 0, sin 31/2, sin 45 1/√2, sin 60 √3/2, sin 91. ಅದನ್ನೇ ಅಲ್ಟರ್ನೇಟ್ ಮಾಡ್ಕೋಬೇಕು ಲಾಸ್ಟಿಂದ. sin 91 ಇದೆ ತಾನೆ, ಅದನ್ನೇ cos 0ಗೆ ಹಾಕ್ಕೋಬೇಕು. cos 0 1, ಅದು 1 ಹಾಕಿದ್ವಿ. ಈಗ sin 60 √3/2 ಇದೆಯಲ್ಲ, cos 30 √3/2. ಈಗ cos ಅದನ್ನೇ ಅಲ್ಟರ್ನೇಟ್ ಬರ್ಕೊಂಡು ಹೋಗ್ಬೇಕು, ಸೇಮ್. ಸೈನ್ ಲಾಸ್ಟಿಂದ ಫಸ್ಟಿಗೆ ಬರ್ಕೊಂಡಿದ್ದೀವಿ. cos 0 1, cos 30 √3/2, cos 45 1/√2, cos 60 1/2, cos 90 0, sin 0 0, ಇಲ್ಲಿ cos 90 0. ಈಗ ಡಿವೈಸ್ ಸೈನ್ ಬೈ ಕಾಸ್ ಮಾಡ್ಕೊಂಡ್ರೆ ಟ್ಯಾನ್ ಅಂದ್ರೇನು, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ವ್ಯಾಲ್ಯೂ ಬರುತ್ತೆ. ಅದಕ್ಕೆ 0/1 ಮಾಡಿದರೆ 0. ಸೈನ್ ಟ್ಯಾನ್ 30 ಡಿವೈಡ್ ಮಾಡಿದರೆ 1/√3 ಬರುತ್ತೆ. ಟ್ಯಾನ್ 45 1, ಟ್ಯಾನ್ 60 ಇವೆರಡು ಡಿವೈಡ್ ಮಾಡಿದರೆ √3 ಬರುತ್ತೆ. ಟ್ಯಾನ್ 90 1/0 ಇನ್ಫಿನಿಟಿ ಅಂದರೆ ನಾಟ್ ಡಿಫೈನ್ಡ್ ಅಂತ ತಿಳ್ಕೊಬೋದು. ನಾಟ್ ಡಿಫೈನ್ಡ್. ಕಾಟ್ ಏನು ಮಾಡ್ಕೊತೀವಿ, ಅರ್ಥ ಮಾಡ್ತೀರಿ, ಅದನ್ನೇ ರೆಸಿಪ್ರೋಕಲ್. ಲಾಸ್ಟಿಂದ ಫಸ್ಟ್ cot 0 is infinity, cot 30 √3, cot 45 1, cot 60 1/√3, cot 90 0. ಸೆಕೆಂಡ್ ಫಾರ್ಮುಲಾ ಇದೆ ಒಂದು. ಸೆಕ್ ಇಸ್ ಈಕ್ವಲ್ ಟು 1/cos ಗೊತ್ತಿರಬೇಕು. ಕೊಸೆಕ್ ವ್ಯಾಲ್ಯೂ ಬಂದ್ಬಿಟ್ಟು 1/sin ಗೊತ್ತಿರಬೇಕು. ಇವೆರಡು sec 0 1, sec 30 2/√3, sec 45 √2, sec 60 degree 2, sec 90 infinity. Cosecant 0 0, cosecant 32, cosecant 45 √2, cosecant 60 2/√3, cosecant 91. ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್, ಕೊಸೆಕ್. ನೀಟಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ತಪ್ಪಿದ್ರೆ ಇದನ್ನು ನೀಟಾಗಿ ಗಮನಿಸಿ. ಇದು ಸೆಕೆಂಡ್ ಇಯರ್ ತನಕ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ.